ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಳ್ಳಿ ಸ್ಪೆಷಲ್ ರೆಸಿಪಿ ಮಾಡೋಣ ಬನ್ನಿ. ಯಾವ ಥರ ಅಂತ ನೋಡಿ. ಬದನೇಕಾಯಿ ಬಜ್ಜಿ ಸೂಪರಾಗಿರುತ್ತೆ ಕಣ್ರಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದ್ರೂ ಒಂದ್ಸರಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಬೇಯಿಸ್ಬಿಟ್ಟು ಮಾಡ್ತೀವಿ ಬದನೇಕಾಯಿ ಬಜ್ಜಿ ಅಂತ. ವಾವ್, ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಯಾಕಂದ್ರೆ ಹಾಗೇನೋ ತಪ್ಪಲೆಯಲ್ಲಿ ಬೇಯಿಸ್ಕೊಬೋದು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಸಲ್ ಆದರೆ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ. ಅದಕ್ಕೆ ಬದನೇಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಮೂರನ್ನು ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಒಂದು ವಿಸಲ್ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು ವಿಸಲ್ ಆದರೆ ಸಾಕು. ತೋಟ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ತಪ್ಪಲೆ ಇಲ್ಲಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ಅಂತ ಕುಕ್ಕರ್ಗೆ ನೋಡಿ ಬೇಯಿಸಿರೋದು ಈ ಥರ ಇರುತ್ತೆ. ಇದನ್ನು ಸಪ್ರೇಟಾಗಿ ನಾವು ಕಿವುಚಬೇಕು. ಕಿವುಚಾಗ ಕೈ ಉರಿ ಬರುತ್ತೆ ಅಂತ ನಾನು ಆಲ್ಮೋಸ್ಟ್ ಈ ಥರದ್ದೆಲ್ಲ ಮಸಾಗುಂಡಲ್ಲೇ ಮಸಿತೀನಿ ನೋಡಿ. ಒಂದೆರಡು ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಅದಕ್ಕೇ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸಾರಿ, ನಾನು ಅಲ್ಲಿ ತೋಟ ತೆಗಿಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ ಇವತ್ತು. ಬದನೇಕಾಯಿ ಎಲ್ಲ ಹುಳ ಎಲ್ಲ ಇದೆಯೋ ಇಲ್ಲೋ ಅಂತ ಕ್ಲೀನ್ ಮಾಡ್ಕೊಂಡು ಅದನ್ನು ಹಾಕಿ ಎಲ್ಲ ಮಸ್ತಿದ್ದೀನಿ. ಲಾಸ್ಟಿಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಸಿ ತೆಂಗಿನಕಾಯಿ ಹಾಕ್ತೀನಿ. ಮೇಲೆ 2 ಈರುಳ್ಳಿನೂ ಹಾಕ್ತೀನಿ ಒಗ್ಗರಣೆಗೆ ಸಪ್ರೇಟು. ಮೇಲೆ 2 ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತಲ್ವ. ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ ಬನ್ನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಳ್ಳೋಣ. ಹಸಿದು ಸ್ವಲ್ಪ ಹಾಗೆ ಹಾಕಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ಈಗ ಖಾಲಿಯಾಗಿದೆ ನೋಡಿ. ಒಗ್ಗರಣೆ ಎಲ್ಲ ಸ್ವಲ್ಪ ರೆಡ್ ಆದಮೇಲೆ ಇದು ಬಜ್ಜಿ ಮಿಕ್ಸ್ ಮಾಡಬೇಕು ನೋಡಿ. ಒಗ್ಗರಣೆಗೆ ಹಾಕಿದ್ಮೇಲೆ ಬಜ್ಜಿ ಈ ಥರ ಇರುತ್ತೆ ಫೈನಲಾಗಿ. ಇದು ಮುದ್ದೆಗಂತೂ ಸೂಪರಾಗಿರುತ್ತೆ ಕಣ್ರಿ. ನಮ್ಮ ಹಳ್ಳಿಯಲ್ಲಿ ತುಂಬ ಮಾಡ್ತೀವಿ, ತುಂಬ ಫೇಮಸ್ ಸಮೇತ ಇದನ್ನು. ಬದನೇಕಾಯಿ ಬಜ್ಜಿ ಮತ್ತು ಸುಟ್ಟು ಕಿವುಚೋದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಇವತ್ತು ಊಟ ಅಂತೂ ಸೂಪರಾಗಿತ್ತು. ಜೊತೆಗೆ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ನಾಟಿ ಕೋಳಿ ಮೊಟ್ಟೆ ಮನೆಯಲ್ಲೇ ಇತ್ತು, ಆಮ್ಲೆಟ್ ಹಾಕಿದ್ದೀನಿ ನೋಡಿ. ರಾಗಿ ಮುದ್ದೆ, ಬದನೇಕಾಯಿ